ಹಾಯ್ ಫ್ರೆಂಡ್ಸ್, ಬಿ ಎಸ್ ಸಿ ನರ್ಸಿಂಗ್ ಸ್ಟೂಡೆಂಟ್ ಏನಪ್ಪ ಅಂತಂದರೆ 2026-2027ನೇ ಸಾಲಿನಲ್ಲಿ ನೀವೇನಾದರೂ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕಂದಿದ್ರೆ ಈ ಒಂದು ಚಾನಲ್ನಲ್ಲಿ ಕಂಪ್ಲೀಟ್ ಅಡ್ಮಿಷನ್ ಪ್ರೋಸೆಸ್, ಕೌನ್ಸ್ಲಿಂಗ್ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸುಮಾರು ದಿನಗಳಾಯಿತು ನಾ ಈ ಥರ ಒಂದು ವಾಯ್ಸನ್ನು ಕೇಳಿ ನಿಮ್ಗೆ, ಅಥವಾ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಯಾರೇ ನಿಮ್ಮ ಫ್ರೆಂಡ್ಸ್ ಬಿ ಎಸ್ ಸಿ ನರ್ಸಿಂಗ್ ಮಾಡ್ತೀನಿ ಅಂದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಮತ್ತು ಬಿ ಎಸ್ ಸಿ ನರ್ಸಿಂಗ್ ಏನು ಕೌನ್ಸ್ಲಿಂಗ್ ಇದೆಯಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಸುಮಾರು 3-4 ವರ್ಷಗಳಿಂದ ನಾವು ಕಂಟಿನ್ಯೂಸ್ ಆಗಿ ಬಿ ಎಸ್ ಸಿ ನರ್ಸಿಂಗ್ ಅಡ್ಮಿಷನ್ ಪ್ರೊಸೆಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀವಿ. ಹಿಂದೇನೂ ಬಿ ಎಸ್ ಸಿ ನರ್ಸಿಂಗ್ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಅದು ಬೇರೆ ಚಾನಲ್ನಲ್ಲಿ ಮಾಡಿದ್ವಿ. ಇದು ಯಾವುದೋ ಒಂದು ಕಾರಣಕ್ಕೆ ಅದು ನಮ್ಮ ಚಾನಲ್ನ ತೆಗೆದಿದ್ದಾರೆ, ಅದು ಹೋಗಿದೆ. ಏನಪ್ಪ ಅಂತಂದ್ರೆ ನಾವು ಅನ್ಕೊಂಡಂಗೆ ಯಾವುದೂ ಆಗೋದಿಲ್ಲ. ನಾವು ನೆಕ್ಸ್ಟ್ ಅದರೊಳಗೆ ಆ ಚಾನಲ್ ಒಳಗೆ ನಿಮ್ಮದೆಲ್ಲ ಪ್ರೋಸೆಸ್, ಅದು ಕೌನ್ಸ್ಲಿಂಗ್ ಪ್ರೋಸೆಸ್ ಆಗಲಿ, ನಿಮ್ದು ಏನಪ್ಪ ಲೆಕ್ಚರ್ಸ್ ಸುಮಾರು ನಿಮ್ಮ ಬಿ ಎಸ್ ಸಿ ನರ್ಸಿಂಗ್ ಅಂತೂ ಆಲ್ಮೋಸ್ಟ್ ಅರ್ಧ ಸಿಲೆಬಸ್ನ ಕವರ್ ಮಾಡಿದ್ದೇನೆ, ಅದು ಅಥವಾ ಲೆಕ್ಚರ್ಸ್ ಮಾಡಿದ ಕನ್ನಡದಲ್ಲಿ. ಆ ಥರ ಎಲ್ಲ ಆ ಚಾನಲಲ್ಲಿ ಇತ್ತು, ಬಟ್ ಆ ಚಾನಲ್ ತೆಗೆದಿದ್ದಾರೆ. ಏನೋ ಬಿಡಬೇಕಂದಿದೆ, ಏನು ಕೌನ್ಸ್ಲಿಂಗ್ ಪ್ರೋಸೆಸನ್ನು ಎಕ್ಸ್ಪ್ಲೇನ್ ಮಾಡೋದು ಬಿಡಬೇಕಂದಿದೆ. ಬಟ್ ಕೆಲವೊಬ್ಬರಿಗೆ ಒಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆದರೆ ಸಾಕು ನಮ್ಮಿಂದ. ಯಾಕಂದ್ರೆ ಕೆಲವೊಬ್ಬರು ಗೌರ್ಮೆಂಟ್ ಕಾಲೇಜ್ ಒಳಗೆ ಒಂದು ಅಡ್ಮಿಷನ್ ತೊಗೋಬೇಕು ಅಂದ್ಕೊಂಡಿರ್ತಾರೆ. ಅವ್ರಿಗೆ ಒಂದು ಗೌರ್ಮೆಂಟ್ ಕಾಲೇಜ್ ಒಳಗೆ ಅಡ್ಮಿಷನ್ ತೊಗೊಳ್ಳಿಲ್ಲ ಅಂದ್ರೆ ಯಾವ ರೀತಿ ಫೀಲ್ ಆಗ್ತಾರೆ ಅದು ಗೊತ್ತೈತಿ. ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ಏನೈತಿಲ್ಲ ಕಂಪ್ಲೀಟಾಗಿ ಒಂದು ಅಡ್ಮಿಷನ್ ಪ್ರೋಸೆಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಲೆಂದಿ ಆದ್ರೂ ಪರವಾಗಿಲ್ಲ. ನೀವೇನಾದರೂ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕಂದಿದ್ರೆ 2026-2027ನೇ ಸಾಲಿನಲ್ಲಿ ನೀವೇನಾದ್ರು ಅಡ್ಮಿಷನ್ ತೊಗೋಬೇಕಂದಿದ್ರೆ ಈ ವಿಡಿಯೋ ನೋಡಿರಿ. ಅಥವಾ ನೆಕ್ಸ್ಟ್ ಯಾವುದೇ ಒಂದು ಅಪ್ಡೇಟ್ ಬಂದರೂ ಇದೇ ಚಾನಲ್ನಲ್ಲಿ ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಮ್ಮದು ವಾಟ್ಸಪ್ ಚಾನಲ್ ಆಗಲಿ ಅಥವಾ ಟೆಲಿಗ್ರಾಮ್ ಚಾನಲಲ್ಲಿ, ಸ್ಪೆಷಲಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇವತ್ತೇ ನೋಡಿದ್ದು ಅದನ್ನು ಟೆಲಿಗ್ರಾಮ್ ಚಾನಲ್ ಅದು. ಅದರಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಅಂದರೆ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ನೂ ಅದಾರೆ, ಮೇ ಬಿ ಸಮ್ ಸ್ಟೂಡೆಂಟ್ಸ್ ಆ್ಯಕ್ಟಿವ್ನೂ ಅದಾರೆ. ಅದರಲ್ಲಿ ಒಂದು ಫೀ ಸ್ಟ್ರಕ್ಚರ್ ಆಗಲಿ ಏನೋ ಒಂದು ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಬೇರೆ ಸ್ಟೂಡೆಂಟ್ಸ್ ಆ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಾಗಲಿ, ಅಥವಾ ಮುಂದೆ ನೋಟ್ಸ್ ಆಗಲಿ, ನೋಟ್ಸ್ ಅಂತೂ ಸಿಗ್ತದೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ದಲ್ಲಿ, ಅದನ್ನು ಉಪಯೋಗ ಮಾಡ್ಬೋದು. ಆ್ಯಂಡ್ ಪ್ರೆಸೆಂಟ್ ಅದು ಎಲ್ಲ ಬಿಡ್ರಿ, ಈಗ ಪ್ರೆಸೆಂಟ್ ನಿಮ್ಮ ಬಿ ಎಸ್ ಸಿ ನರ್ಸಿಂಗ್ ಒಂದು ಏನು ಕೌನ್ಸ್ಲಿಂಗ್ ಪ್ರೋಸೆಸ್ ಐತಿಲ್ಲ, ಅದು ಫಸ್ಟ್ ಸಪ್ರೇಟಾಗಿ ಒಂದು ಕೌನ್ಸ್ಲಿಂಗ್ ಆಗ್ತಿತ್ತು ಬಿ ಎಸ್ ಸಿ ನರ್ಸಿಂಗ್ದು. ನಿಮ್ಮ ಒಂದು ಸೆಕೆಂಡ್ PUC ಮಾರ್ಕ್ಸ್ನಿಂದ, ಅದು 3-4 ವರ್ಷದ ಹಿಂದೆ ನಡೆಸ್ತಿದ್ರು. ಈಗೇನು ಮಾಡಿದ್ದಾರೆ, ಕೆ ಸಿ ಇ ಟಿ ಎಕ್ಸಾಮ್ ಬರೀಲೇಬೇಕಾ. ಆ್ಯಂಡ್ ಕೆ ಸಿ ಇ ಟಿ ಮಾರ್ಕ್ಸ್ ನಿಮ್ಮ ತೊಗೊಂಡಿದ್ದು ಬೋರ್ಡ್ ಮಾರ್ಕ್ಸ್ ಎರಡೂ ಕೂಡಿ ನಿಮ್ಮ ರ್ಯಾಂಕನ್ನು ಕೊಡ್ತಾರೆ. ಅದು ಕೆ ಸಿ ಇ ಟಿ ಕೌನ್ಸ್ಲಿಂಗ್ ಒಳಗೆ ಬರುತ್ತೆ. ನೀವು ಕೆ ಸಿ ಇ ಟಿ ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕು. ಅದ್ರ ಮುಖಾಂತರನೇ ನೀವು ಒಂದು ಅಡ್ಮಿಷನ್ನ ತೊಗೋತೀರಿ. ಕೆಲವೊಬ್ಬರು ಸ್ಟೂಡೆಂಟ್ಸ್ ಏನು ಕೇಳ್ತಾರೆ, ನೀಟ್ ಎಕ್ಸಾಮ್ ಬೇಕೇನು ಅಂತ ತುಂಬ ವಿದ್ಯಾರ್ಥಿಗಳು ಕೇಳಿದ್ದು ನೋಡಿದ್ದೆ. ಅಂದರೆ ಈಗಂತೂ ಕೇಳಿಲ್ಲ, ನಾವು ಹೋದ ಸಲ ಏನು ಕೌನ್ಸ್ಲಿಂಗ್ ಅದು ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಆವಾಗ ತುಂಬ ವಿದ್ಯಾರ್ಥಿಗಳು ನೀಟ್ ಬಗ್ಗೆ ಕೇಳ್ತಿದ್ರು. ನೀಟ್ ಏನು ನಮ್ಮ ಕರ್ನಾಟಕದಲ್ಲಿ ಅವಶ್ಯಕತೆ ಇಲ್ಲ, ಕೆ ಸಿ ಇ ಟಿ ಅವಶ್ಯಕತೆ ಇದೆ. ಕೆ ಸಿ ಇ ಟಿ ನೀವು ಎಕ್ಸಾಮ್ ಬರೆದಿದ್ರೆ ಏನಪ್ಪ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಗೌರ್ಮೆಂಟ್ ಸೀಟನ್ನು ತೊಗೋಬೋದು. ಕೆಲವೊಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಹೆದರಿ ಬೇರೆ ಪ್ರೈವೇಟ್ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡ್ತಾರೆ. ಅದರಿಂದಾಗಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾವುದೇ ರಿಚ್ ಸ್ಟೂಡೆಂಟ್ಸ್ ಅಂದರೆ ಒಂದು ಬ್ಯಾಕ್ಗ್ರೌಂಡ್ ಸ್ಟೇಬಲ್ ಇರೋ ವಿದ್ಯಾರ್ಥಿಗೆ ಆಗೋದಿಲ್ಲ. ಒಂದು ಸ್ವಲ್ಪ ಮಿಡಲ್ ಕ್ಲಾಸ್ ಇರ್ತಾರಲ್ಲ ಸ್ಟೂಡೆಂಟ್ಸ್ಗೆ, ಅವರಿಗೆ ತುಂಬ ಎಷ್ಟೋ ವಿದ್ಯಾರ್ಥಿಗಳು ನೋಡಿದ್ದೀನಿ. ಯಾಕಂದರೆ ಆ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಅದ ಕಾರಣ ಏನು ಹೇಳತ್ತೀನಿ, ಯಾರೂ ಸಡನ್ನಾಗಿ ಹೋಗಿ ಪ್ರೈವೇಟ್ ಸೀಟ್ ಸಿಗ್ತದೆ ಹೋಗಿ ಅಡ್ಮಿಷನ್ ಮಾಡ್ತೀನಿ ಅಂತ ಹಿಂಗೆ ಅನ್ಕೋಬೇಡ್ರಿ. ನಡೆಯುತ್ತೆ. ಒಂದು ಕೆ ಸಿ ಇ ಟಿ ಕೌನ್ಸ್ಲಿಂಗ್ ಮುಗಿಯೋಣ ಎಷ್ಟೋ ಸೀಟ್ಸ್ಗಳು ಖುಲ್ಲ ಇರ್ತವೆ, ಎಷ್ಟೋ ಕಾಲೇಜ್ನಲ್ಲಿ ಆಲ್ಮೋಸ್ಟ್ ಸಿಗ್ತದೆ. ಸೀಟ್ ಸಿಗಲ್ಲ ಅಂತೆಲ್ಲ, ಎಲ್ಲರಿಗೆ ಸೀಟ್ ಸಿಗ್ತದೆ. ಮೇ ಬಿ ನಾನು ರ್ಯಾಂಕ್ ಅದು ನೋಡಬೇಕಲ್ಲ, ಎಲ್ಲೆಲ್ಲ ಇಟ್ಟಿನಿ ಅದನ್ನು, ಅದೇನೋ ಡಾಟಾ ಸಿಗ್ದೇನೋ ಇರ್ಬೋದು. ಟ್ರೈ ಮಾಡ್ತೀನಿ ಅದನ್ನು ತೆಗಿಯೋಕೆ. ಅಥವಾ ನಿಮ್ಗೆ ಇದ್ರ ಬಗ್ಗೆನೂ, ಈ ವೆಬ್ಸೈಟ್ ಬಗ್ಗೆನೂ ಹೇಳ್ತೀನಿ. ಎಲ್ಲರೂ ಇದ್ರ ಜೊತೆ ಕನೆಕ್ಟ್ ಆಗಿರತ್ತೀರ. ಅಫಿಷಿಯಲ್ ವೆಬ್ಸೈಟ್ ಇದು, KE ಇದು. ಇದರಲ್ಲಿ ನಿಮ್ಗೆ ಕಂಪ್ಲೀಟಾಗಿ ಒಂದು ಅಡ್ಮಿಷನ್ನ ಪ್ರೋಸೆಸ್ ಇರುತ್ತೆ. ಅದು ಮತ್ತೊಂದು ಬೇರೆ ವೆಬ್ಸೈಟ್ ಯೂಸ್ ಮಾಡೋಕ್ಕಿಂತ, ಬೇರೆ ಒಬ್ರಿಗೆ ಕೇಳೋದಕ್ಕಿಂತ ಈ ಒಂದು ವೆಬ್ಸೈಟ್ನಲ್ಲಿ ನೀವು ಕರೆಕ್ಟಾಗಿ ನೋಡೋಕೆ ಬರ್ತಿದ್ರೆ, ಈ ವೆಬ್ಸೈಟ್ನಲ್ಲಿ ಕನೆಕ್ಟ್ ಇದ್ರೆ ಮುಗೀತು. ಅವ್ರಿಗೆ ನೀವು ಯಾರಿದ್ದು ಅವ್ರಿಗೆ ಏನಂತಾರೆ ನೋಡೋದಾಗಲಿ, ಬೇರೆ ಥರ್ಡ್ ಪಾರ್ಟಿ ನೋಡೋದಾಗಲಿ ಏನೂ ಬೇಡ. ಅಫಿಷಿಯಲ್ ಪೇಜ್ ಇದು. ಇದರ ಲಿಂಕನ್ನು ನಾನು ಗ್ರೂಪ್ನಲ್ಲಿ ಸೆಂಡ್ ಮಾಡಿರ್ತೀನಿ, ವಾಟ್ಸಪ್ ಗ್ರೂಪ್ನಲ್ಲಿ. ಆ್ಯಂಡ್ ಏನು ಕೌನ್ಸ್ಲಿಂಗ್ ಪ್ರೋಸೆಸ್ನಲ್ಲಿ ಏನಿರುತ್ತೆ ಅಂದರೆ ಗೌರ್ಮೆಂಟ್ ಸೀಟ್, ಪ್ರೈವೇಟ್ ಸೀಟ್, ಮ್ಯಾನೇಜ್ಮೆಂಟ್ ಸೀಟ್ ಡಿವೈಡ್ ಆಗಿರ್ತದೆ. ಈ ಎಲ್ಲ ಸೀಟ್ಗಳ್ನು ಗೌರ್ಮೆಂಟೇ, ಅಂದರೆ ಪ್ರೈವೇಟ್ ಸೀಟನ್ನು ಗೌರ್ಮೆಂಟೇ ಅಲಾಟ್ ಮಾಡುತ್ತೆ. ಕೆ ಸಿ ಇ ಟಿ ಮುಖಾಂತರನೇ ಮಾಡಬೇಕು, ಯಾಕಂದರೆ ಕೆ ಸಿ ಇ ಟಿ ಬರಲೇಬೇಕು. ಆ್ಯಂಡ್ ಕೆಲವೊಂದು ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ನ ತೊಗೋಬೋದು. ಯಾಕಂದರೆ ಈಗ ಇನ್ನೊಂದು ಪ್ರಶ್ನೆ ಬರ್ತದೆ ಸ್ಟೂಡೆಂಟ್ಸ್ಗೆ, ನಾ ಕೆ ಸಿ ಇ ಟಿ ಬರ್ದಿಲ್ಲ, ಏನಾದರೆ ಮ್ಯಾನೇಜ್ಮೆಂಟ್ ಸೀಟ್ ಮಾಡ್ಬೋದಾ ಅಂತ. ಹಂಗೆ ಮಾಡ್ಬೋದು, ಕೆಲವೊಂದು ಕಾಲೇಜ್ನಲ್ಲಿ ಸಿಗುತ್ತೆ. ಅದನ್ನು ಮ್ಯಾನೇಜ್ಮೆಂಟ್ ಸೀಟ್ ತೊಗೋಬೋದು. ಫೀಸ್ ತುಂಬಾ ಇರುತ್ತೆ. ಆ್ಯಂಡ್ ಸ್ಪೆಷಲಿ ಕೆಲವು ಸ್ಟೂಡೆಂಟ್ಸಿಗೆ ಹೇಳ್ತೀನಿ, ಸಡನ್ನಾಗಿ ಹೋಗಿ ಅಡ್ಮಿಷನ್ ಮಾಡಬೇಡ್ರಿ. ಸ್ಪೆಷಲಾಗಿ ಹೇಳ್ತೀನಿ, ಒರಿಜಿನಲ್ ಡಾಕ್ಯುಮೆಂಟ್ಸ್
ಕೊಡಬೇಡ್ರಿ. ಎಲ್ಲರೆ ಸಡನ್ನಾಗಿ ಅಡ್ಮಿಷನ್ ಮಾಡಿದ್ರೆ ರೊಕ್ಕ ಹೋಗುತ್ತೆ ಬರುತ್ತೆ, ಬಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಿ ಕೊಡಬೇಡ್ರಿ. ಒಂದು ಸಲ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಟ್ರಿ ಅಂದ್ರೆ ಮುಗೀತು, ನಿಮ್ದು ವಾಪಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಹಿಡ್ಕೊಂಡ್ಬಿಡ್ತಾರೆ. ಅಡ್ಮಿಷನ್ ಮಾಡಕ್ಕೆ ಹೋಗ್ಬೇಡ್ರಿ, ಎಲ್ಲರಿಗೆ ಸೀಟ್ ಸಿಗುತ್ತೆ. ಆ್ಯಂಡ್ ಅದು ಗೋರ್ಮೆಂಟ್ ಸೀಟ್, ಗೋರ್ಮೆಂಟ್ ಕಾಲೇಜ್ ಅಂತ ಬರುತ್ತೆ, ಗೋರ್ಮೆಂಟ್ ಸೀಟ್ ಪ್ರೈವೇಟ್ ಕಾಲೇಜಲ್ಲಿ ಬರುತ್ತೆ, ಕೆಲವೊಂದು ಮ್ಯಾನೇಜ್ಮೆಂಟ್ ಸೀಟ್ ಅಂತ ಬರ್ತಾವೆ. ಏನೋ ನಾನು ಬಿಡಬೇಕಂದಿದ್ದೆ, ಈ ಸಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲ ಇದು ಪ್ರೊಸೆಸ್. ಆದಷ್ಟು ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಮಾಡಿರಿ.